ನಮಸ್ಕಾರ. ನಾನು ನಿಮ್ಮ ಪ್ರಮೋದ್ ಸರ್. ಎಲ್ಲರೂ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಬಟ್ 90% ಜನ ಬಿಸ್ನೆಸ್ನಲ್ಲಿ ಲಾಸ್ ಅದ. ಕೆಲವರದ್ದು ರೀಸನ್ ಏನು ಹೇಳ್ತಾರೋ, ಬಿಸ್ನೆಸ್ ಮಾರ್ಕೆಟಿಂಗ್ ಸರಿಯಾಗಿ ಆಗ್ತಾ ಇಲ್ಲ, ಅಥವಾ ಸಾ ಏನೇನೋ ವಾಸ್ತು ದೋಷ, ಆ ದೋಷ, ಈ ದೋಷ ಅಂತ ಹೇಳ್ತಿದ್ದರು. ಬಟ್ ಈಗಿನೇನು ಬಿಸ್ನೆಸ್ ವ್ಯವಸ್ಥೆ ಅದಲ್ಲ, ಟೋಟಲಿ 100% ರಾಂಗ್ ಅದ ನನ್ನ ಪ್ರಕಾರ. ನಾನೇನಷ್ಟು ದೊಡ್ಡ ಪಂಡಿತಲ್ಲ, ಅದರ ಒಂದು ವಿಷಯ ಹೇಳ್ತೀನಿ, ಅದ್ರ ಮೇಲೆ ತಿಳ್ಕೊರಿ. ಬಿಸ್ನೆಸ್ ಪ್ರತಿಯೊಬ್ಬರು ಬದುಕ್ಬೋದು, ಪ್ರತಿಯೊಬ್ಬರು 101% ಪ್ರತಿ ಜನ ಬದುಕ್ಬೋದು. ಆ ರೀತಿ ಬಿಸ್ನೆಸ್ ಸಿಸ್ಟಮನ್ನು ಎಸ್ಟಾಬ್ಲಿಷ್ ಮಾಡಿರಿ, ಪ್ರತಿಯೊಬ್ಬರು ಬದುಕ್ಬೋದು. ಫಾರ್ ಎಕ್ಸಾಂಪಲ್ ನೋಡಿರಿ, ಪ್ರತಿಯೊಬ್ಬರು ವ್ಯಾಪಾರಿ ಆಗ್ಬೋದು. ಅದಕ್ಕೊಂದು ಉದಾಹರಣೆ ನೋಡಿ. ಒಂದು ಎಕ್ಸಾಂಪಲ್, ನೀವು ಚಹಾ ಮಾಡ್ತೀರಿ ಮನೆ. ಚಾಕ್ಕೆ ಏನೇನು ಮಟೀರಿಯಲ್ ಹತ್ತವು? ಚಹಾ ಪುಡಿ ಹತ್ತದ, ಸಕ್ಕರೆ ಹತ್ತದ, ಮತ್ತು ಏಲಕ್ಕಿ ಹತ್ತದ, ಹಾಲು ಹತ್ತವ. ಇಷ್ಟು 4 ವಸ್ತುಗಳು ತಗೋರಿ. ಒಂದು ಚಹಾ ಮಾಡೋದ್ರಲ್ಲಿ 4 ಉದ್ಯೋಗಗಳು ಸೃಷ್ಟಿ ಆಗ್ತಾವೆ. ಈಗ ಚಹಾ ಪುಡಿ ಹತ್ತದ, ಪ್ರತಿ ಒಂದು ಊರಾಗ, ಒಂದು ಊರು ಇರ್ತದೆ, ಒಂದು ಗ್ರಾಮ ಇರ್ತದೆ, ಆ ಊರಾಗ ಒಬ್ಬಗೆ ಚಹಾ ಪುಡಿ ಮಾರಕ್ಕೆ ಅವಕಾಶ ಕೊಡಬೇಕು. ಒಂದು ವ್ಯಕ್ತಿಗೆ ಚಹಾ ಪುಡಿ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು, ಇನ್ನೊಬ್ಬಗೆ ಸಕ್ಕರೆ ಮಾಡೋಕ್ಕೆ ಅವಕಾಶ ಕೊಡಬೇಕು. ಸಕ್ಕರೆ ಉದ್ಯೋಗ ಆ ಊರಿನಲ್ಲಿ ಇನ್ನೊಬ್ಬಗೆ ಕೊಡಬಾರ್ದು. ಹಾಲು ಯಾವ ಮಾರ್ತಿರ್ತಾನೆ ಒಬ್ಬನೇ ಮಾರಬೇಕು. ಅದೇ ರೀತಿ ಜೋಳ ಒಬ್ಬನೇ ಮಾರಬೇಕು, ಸಜ್ಜಿ ಒಬ್ಬನೇ ಮಾರಾಟ ಮಾಡಬೇಕು, ಗೊಂಜಾಳ ಒಬ್ಬನೇ ಮಾರಾಟ ಮಾಡಬೇಕು. ಅಂದ್ರೆ ಒಬ್ಬ ವ್ಯಕ್ತಿ ಒಂದೇ ವಸ್ತುವಿನ ಮಾರಾಟ ಮಾಡಿದ್ರೆ ಪ್ರತಿ ಜನ ವಸ್ತು ಬೇಕಾಗ್ತದೆ. ಚಹಾ ಪುಡಿ ಪ್ರತಿಯೊಬ್ಬರು ಬೇಕು, ಜೋಳ ಪ್ರತಿಯೊಬ್ಬರು ಬೇಕು, ಗೋಧಿ ಪ್ರತಿಯೊಬ್ಬರು ಬೇಕು. ಒಬ್ಬೊಬ್ರು ಒಂದೊಂದು ವಸ್ತುವನ್ನು ಮಾರಾಟ ಮಾಡ್ಕೊತಿದ್ರು ಅಂದ್ರೆ ಪ್ರತಿಯೊಬ್ಬರು ಹೊಟ್ಟೆ ತುಂಬ್ತದೆ, ಪ್ರತಿಯೊಬ್ಬರು ಉದ್ಯೋಗ ದೊರೀತದೆ. ಆಮೇಲೆ ಪ್ರತಿಯೊಬ್ಬರು ಆರ್ಥಿಕವಾಗಿ ಸಬಲರಾಗ್ಬೋದು. ನೀವು ಅನ್ಬೋದು ಸರ್, ಊರಿನಲ್ಲಿ 5,000 ಕುಟುಂಬಗಳದಾವೆ. 5,000 ಕುಟುಂಬಕ್ಕೆ ವಸ್ತುಗಳು ಸಿಕ್ಕಾಪಟ್ಟೆ ಅದಾವೆ. ಈ ಫಾರ್ ಎಕ್ಸಾಂಪಲ್, ಈಗ ನೀವು ಈಗ ಒಂದು ಪುಸ್ತಕ ತಗೋರಿ. ನೋಟ್ಬುಕ್ ಒಬ್ಬರಿಗೆ ಮಾರ್ಲಕ್ಕೆ ಹಚ್ಚೋದು, ಪೆನ್ ಒಬ್ಬರಿಗೆ ಮಾರ್ಲಕ್ಕೆ ಹಚ್ಚೋದು. ನಾವು ಒಂದೊಂದು ವಸ್ತು ಒಬ್ಬರಿಗೆ ಸೀಮಿತ ಮಾಡಿಬಿಡೋದು. ಈ ವಸ್ತುವಿನ ಉದ್ಯೋಗ ನೀನು ಮಾಡಬೇಕು. ಈಗೇನಾಗಿದೆ, ಒಬ್ಬನ ವ್ಯಕ್ತಿ ಹಲವಾರು ವಸ್ತುಗಳನ್ನ ಮಾರಾಟ ಮಾಡತ್ತಾರೆ. ಈಗ ಕಂಪ್ಯೂಟರ್ದವರು TV ಮಾರ್ತಿರ್ತಾರೆ, ಸಂಗಟ್ ಹಂಗೆ CC ಕ್ಯಾಮ್ರಾನು ಮಾರ್ತಿರ್ತಾರೆ, ಹಂಗೆ ಸಂಗಟ್ ಇಂಟರ್ನೆಟ್ಟು ಏನು ಅದು ಎಲ್ಲ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಮತ್ತು ಕಿರಾಣಿ ಅಂಗಡಿ ಅವ ಎಲ್ಲನೂ ಮಾಡ್ತಿರ್ತಾನೆ. ಇಡೀ ವಸ್ತುಗಳನ್ನ 1000 ನಮೂನಿ ವಸ್ತುಗಳನ್ನ ನಾವು ಒಬ್ಬನ ಮಾರಾಟ ಮಾಡ್ತಿರ್ತಾನೆ. ಅದರಲ್ಲಿ ಅವ ಒಬ್ಬನ ಬದುಕ್ತಾನೆ, ಉಳಿದವ್ರ ಬದುಕಕ್ಕೆ ಸಾಧ್ಯ ಆಗಂಗಿಲ್ಲ. ಅದಕ್ಕಾಗಿ ಏನು ಮಾಡ್ಬೋದು, ನನ್ನ ನಿಯಮ ಪ್ರಕಾರ, ಅಂದ್ರೆ ನಂದಲ್ಲ, ನನ್ನ ಒಂದು ಅಭಿಪ್ರಾಯ, ನನ್ನ ಅಭಿಪ್ರಾಯದ ಪ್ರಕಾರ ಪ್ರತಿ ವ್ಯಕ್ತಿ, ಪ್ರತಿ ಕುಟುಂಬ ಒಂದು ಉದ್ಯೋಗನ ಪಡ್ಕೋಬಹುದು. ಪ್ರತಿ ಕುಟುಂಬ ಉದ್ಯೋಗದಲ್ಲಿ ಲಾಸ್ ಆಗಂಗಿಲ್ಲ. ಈ ರೀತಿ ಒಂದು ಉದ್ಯೋಗ ವ್ಯವಸ್ಥೆ ತಂದ್ರೆ ಭಾಳ ಬೆಟರ್ ಅನ್ನಿಸ್ತದೆ ನಂಗೆ. ಈಗ ಮತ್ತು ಈಗ ಶೈಕ್ಷಣಿಕ ಕ್ಷೇತ್ರದಾಗ ಬಂದ್ರು, ಎಲ್ಲ ಕ್ಷೇತ್ರದಾಗ ಒಬ್ಬರು ಒಂದೊಂದು ವಿಷಯ ಕೊಟ್ಟರು. ಆ ರೀತಿ ಮಾಡಿದ್ರೆ ಪ್ರತಿ ಮನುಷ್ಯನ ಗೌರವ ಹೆಚ್ಚಾಗ್ತದೆ, ಪ್ರತಿ ಮನುಷ್ಯನ ಆರ್ಥಿಕತೆ ಹೆಚ್ಚಾಗ್ತದೆ, ಮತ್ತು ಖಂಡಿತವಾಗ್ಲೂ ಆ ಕುಟುಂಬದ ಆರ್ಥಿಕತೆಯೂ ಏಳಿಗೆ ಆಗ್ತದೆ, ಊರ ಆರ್ಥಿಕತೆಯೂ ಏಳಿಗೆ ಆಗ್ತದೆ, ಮತ್ತು ಕಳ್ಳತನ ಅಂಥವೆಲ್ಲ ಬಂದಾಗ್ತವೆ. ಮೊದಲಿನ ಕಾಲದಾಗಿತ್ತು ನೋಡ್ರಿ. ಈಗ ಗಾಂಧಿನಿ ಅಡುಗೆ ನೀವು ಒಬ್ಬನ ಮಾರಾಟ ಮಾಡಬೇಕು. ಈಗ ನಮ್ಮಲ್ಲಿ ಒಂದು ಎಕ್ಸಾಂಪಲ್, ಈಗ ನಾವು ಸಾಂಬಾರು ಮಾಡ್ತೀವಿ, ಮನೆಯಾಗ ಒಣಗಿ ಮಾಡ್ಬೇಕಾದ್ರೆ ಖಾರ ಅಂತೂ ಕಂಪಲ್ಸರಿ ಬೇಕು. ಖಾರ ತಯಾರು ಮಾಡ್ಬೇಕಾದ್ರೆ 100 ವಸ್ತುಗಳು ಹತ್ತವೆ. ಕೊಬ್ಬರಿ ಹತ್ತದ, ಎಳ್ಳು ಹತ್ತದ, ಜೀರಿಗೆ ಹತ್ತದ, ಈ ಮಸಾಲೆಗಳು ಹತ್ತವೆ. ಮಸಾಲೆ ಒಬ್ಬಗೆ ಕೊಡೋಂಗಿಲ್ಲ, ಪ್ರತಿ ಮಸಾಲೆ ಒಂದು ವಸ್ತು ಒಬ್ಬಗೆ ಕೊಡೋದು. ಕಸ್ಟಮರ್ಗೆ ತೊಗೊಂಡು ಅಡ್ಡಾಡೋ ತ್ರಾಸಾಗುತ್ತೆ. ಬಟ್ ಪ್ರತಿಯೊಬ್ಬರು ಬದುಕಿರ್ಬೇಕು. ಆ ಊರಾಗ ಎಲ್ಲ ನಮೂನಿ ಉದ್ಯೋಗಗಳಿರಬೇಕು, ಪ್ರತಿ ಕುಟುಂಬಕ್ಕೆ ಉದ್ಯೋಗ ಇರಬೇಕು. ಆ ಕುಟುಂಬ ಮಾಡುವಂಥ ಉದ್ಯೋಗ ಇನ್ನೊಬ್ಬಕ್ಕೆ ಕೊಡೋಂಗಿಲ್ಲ. ಈ ಕಡ್ಡಿಪೆಟ್ಟಿಗೆ ಇರ್ತದೆ, ಕಡ್ಡಿಪೆಟ್ಟಿಗೆ ಒಂದು ಕುಟುಂಬದವ್ರು ಮಾರಾಟ ಮಾಡಬೇಕು. ಹಾಲಾಗಲಿ ಒಂದು ಕುಟುಂಬದವ್ರು ಮಾರಾಟ ಮಾಡಬೇಕು. ಜೋಳ, ಗೊಂಜಾಳ, ಕಡ್ಲಿಬೇಳೆ ಒಂದು ಕುಟುಂಬದವ್ರು ಮಾರಾಟ ಮಾಡಬೇಕು. ತೊಗರಿಬೇಳೆ ಒಂದು ಕುಟುಂಬದವ್ರು ಮಾರಾಟ ಮಾಡಬೇಕು. ಅಂದ್ರೆ ಆ ಕುಟುಂಬಕ್ಕೆ ಕಂಪಲ್ಸರಿ ಕಸ್ಟಮರ್ ಬರ್ತಾನೋ ಅಲ್ಲಿ ಖರೀದಿ ಆಗ್ತದೆ. ಅವನದು ಆರ್ಥಿಕವಾಗಿ ಏಳಿಗೆ ಆಗ್ತಾ ಇದೆ. ಇದರಿಂದ ಯಾರೂ ಲಾಸ್ದಾಗಿರೋಂಗಿಲ್ಲ, ಯಾವ ಕೂಸುಗಳು ಉಪವಾಸ ಬೀಳಂಗಿಲ್ಲ. ಸ್ವಲ್ಪ ಸಂತಿ ಮಾಡೋರು ಸ್ವಲ್ಪ ಅದ ಊರಾಗ ಅಡ್ಡಾಡ್ಬೇಕಾಗ್ತದೆ. ಅಡ್ಡಾಡ್ದಾಗತ್ತಾಗ ಅದ ಊರಾಗ ಈ ರೀತಿ ಒಂದು ಊರಾಗ ಒಂದು ತಿಳ್ಕೊಂಡು ನಮ್ಮ ಊರು ಒಂದು 50 ಕಿಲೋಮೀಟ್ರ್, ಒಂದು 15 ಕಿಲೋಮೀಟ್ರ್ ಕ್ಷೇತ್ರ ಅದ, ವಿಸ್ತೀರ್ಣ ಅದ. ಆ ಕ್ಷೇತ್ರದಾಗ ಇಷ್ಟೆಲ್ಲ ಮಾಡ್ಬೇಕು. ನೀವು ಒಂದು ಜಾಗನಾಗ ಅದು ಅನುಕೂಲ ಮಾಡಿ ಕೊಟ್ಟಿರ್ಬೇಕು. ಈ ರೀತಿ ಮಾರ್ಕೆಟಿಂಗ್ ವ್ಯವಸ್ಥೆ ಮತ್ತು ವ್ಯಾಪಾರ ವ್ಯವಸ್ಥೆ ಮಾಡಿದ್ರೆ ಪ್ರತಿ ಕುಟುಂಬದವ್ರು ಬದುಕ್ತಾರೆ.
ಆಮೇಲೆ ಪ್ರತಿಯೊಬ್ಬರಿಗೆ ಉದ್ಯೋಗ ದೊರೆತದೆ. ಮತ್ತು ಲಾಸ್ ಅನ್ನೋದು ಒಟ್ಟೆ ಇಲ್ಲವೇ ಇಲ್ಲ ಈ ಬಿಸ್ನೆಸ್ದಲ್ಲಿ. ಈ ರೀತಿ ಒಂದು ಸಿಸ್ಟಮ್ದಲ್ಲಿ ಲಾಸ್ ಅನ್ನೋದು ಇದ್ದೇ ಇರೋಂಗಿಲ್ಲ. ಧನ್ಯವಾದಗಳು. ಟ್ರೈ ಮಾಡಿ ನೋಡಿರಿ.